ಎರ್ತ್ ಆಫ್ ರೆಸಿಪೀಸ್ ಆ್ಯಂಡ್ ವ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ನಾನು ಇವತ್ತು ತುಂಬಾ ಟೇಸ್ಟಿ ಮತ್ತು ಗರಿಗರಿಯಾಗಿರುವಂಥ ಕೋಡ್ಬಳೆ ರೆಸಿಪಿ, ಈರುಳ್ಳಿ ಕೋಡ್ಬಳೆ ರೆಸಿಪಿ ತೊಗೊಂಡು ಬಂದೀನಿ. ನಾನು ಚಾನಲಲ್ಲಿ ಆಗಲೇ ಇದೆ ಕೋಡ್ಬಳೆ, ಮತ್ತೆ ಮಾಡ್ತಾಯಿದ್ದೆ, ಅದರಿಂದ ತೋರಿಸೋಣ ಹೊಸಬ್ರು ನೋಡಲಿ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇಲ್ಲಿ ಸಾಮಗ್ರಿಗಳು ನೋಡೋಣ ಬನ್ನಿ. ಇದು ಉಪ್ಪು, ರುಚಿಗೆ ತಕ್ಕಷ್ಟು, ಕಡಲೆಕಾಯಿ ಬೀಜ, ಕೊತ್ತಂಬರಿ ಬೀಜ, ಇದು ಹುರ್ಗಡ್ಲೆ ಸ್ವಲ್ಪ ತೊಗೊಂಡಿದ್ದೀನಿ, ತುರಿದಿರೋ ಒಣಕೊಬ್ಬರಿ, ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ, ಈರುಳ್ಳಿ ಒಂದು ದೊಡ್ಡ ಗೆಡ್ಡೆ ತೊಗೊಂಡಿದ್ದೀನಿ, ಕರಿಬೇವಿನ ಸೊಪ್ಪು, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಇಂಗು, ಒಣಮೆಣಸಿಕಾಯಿ, ಹಸಿಮೆಣಸಿಕಾಯಿ ಎರಡೂ ತೊಗೋತಾಯಿದ್ದೀನಿ. ಇಲ್ಲಿ ಖಾರಕ್ಕೆ ನಿಮಗೆ ಅನುಗುಣವಾಗಿ ತೊಗೊಳ್ಳಿ. ಖಾರ ಸ್ವಲ್ಪ ಮುಂದೆ ಇದ್ರೇ ಚೆನ್ನಾಗಿರುತ್ತೆ ಈ ಕರೆದಿದ್ದ ತಿಂಡಿ ಎಲ್ಲ. ಸೊ ಇದನ್ನೆಲ್ಲ ನಾವು ಒಂದು ಮಿಕ್ಸಿ ಜಾರಲ್ಲಿ ರುಬ್ಕೊಂಡು ಬರಬೇಕು ನುಣ್ಣಗೆ. ಸೊ ಇದೆಲ್ಲ ನಾನು ತೋರಿಸಿರೋಂಥ ಸಾಮಗ್ರಿಗಳೆಲ್ಲ ಹಾಕ್ಕೊಂಡು ಕೋಡ್ಬಳೆ ಮಾಡಿ ತುಂಬಾ ಟೇಸ್ಟಿ ಇರುತ್ತೆ. ಒಂದು 8 ಕಂಟೈನರಲ್ಲಿ ತುಂಬಿಟ್ಕೊಂಡ್ರೆ ತುಂಬ ದಿವಸವರೆಗೂ ಬಾಳಿಕೆ ಬರುತ್ತೆ. ಸ್ಕೂಲಿಂದ ಬಂದಾಗ ಮಕ್ಕಳಿಗೆ ಕೊಡ್ಬೋದು, ದೊಡ್ಡವರು ಸಹ ಕಾಫಿ ಜೊತೆ ತಿನ್ನೋಕ್ಕೆ ತುಂಬ ಟೇಸ್ಟಿ ಇರುತ್ತೆ. ಮನೇಲಿ ಮಾಡಿರ್ತೀವಲ್ಲ ತುಂಬ ಚೆನ್ನಾಗಿರುತ್ತೆ, ಅದೊಂದು ಖುಷಿ ಇರುತ್ತೆ ಮನೇಲಿ ಮಾಡಿದ್ದು. ಸೊ ಎಲ್ಲ ಒಂದಾದ್ಮೇಲೆ ಒಂದೆಲ್ಲ ಹಾಕ್ಕೋತಿದ್ದೀನಿ. ಈರುಳ್ಳಿ, ಒಣಮೆಣಸಿಕಾಯಿ, ಹಸಿಮೆಣಸಿಕಾಯಿ, ಶುಂಠಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಇಂಗು ಎಲ್ಲ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಬರಬೇಕು. ಇಲ್ಲಿ ನಾನು ಒಂದು 7-8 ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ, ಅದು ಆಪ್ಷನಲ್, ಈರುಳ್ಳಿ ಬೆಳ್ಳುಳ್ಳಿ. ಸೊ ನಿಮಗೆ ಗೊತ್ತಾಗತ್ತೆ, ಒಂದು ಸಲ ಮಾಡಿ, ಅಂಗಡೀಲಿ ಮಾಡೋದಕ್ಕೂ ಮನೇಲಿ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ಟೇಸ್ಟು. ಸೊ ನೋಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಬರಬೇಕು. ಇಲ್ಲಿ ಅಕ್ಕಿ ಹಿಟ್ಟು ತೊಗೋತಾಯಿದ್ದೀನಿ ನೋಡಿ, ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಇದೇ ಗ್ಲಾಸ್ ಮೆಷರ್ಮೆಂಟಲ್ಲಿ ತೋರಿಸ್ತಾ ಇದ್ದೀನಿ. ಎರಡೂವರೆ ಗ್ಲಾಸ್ ತೊಗೊಂಡಿದ್ದೀನಿ ನಾನಿಲ್ಲಿ ಅಕ್ಕಿ ಹಿಟ್ಟನ್ನ. ಮನೆಯಲ್ಲೇ ಮಾಡಿಸಿರೋ ಅಂಥ ಅಕ್ಕಿ ಹಿಟ್ಟಿದು. ಅದಕ್ಕೆ 1 ಲೋಟ ಚಿರೋಟಿ ರವೆ ಹಾಕ್ತಾಯಿದ್ದೀನಿ. ಸೊ ಒಂದು ಅರ್ಧ ಲೋಟದಷ್ಟು ಮೈದಾ ಹಿಟ್ಟು, ಜೀರಿಗೆ, ಎಳ್ಳು, ಇದು ಜೀರಿಗೆ ರುಬ್ಬ ಕೂಡ ನಾವು ಜೀರಿಗೆ ಹಾಕ್ಕೊಂಡಿವಿ, ಇದಕ್ಕೂ ಹಾಕ್ಕೋತಾ ಇದ್ದೀವಿ. ಸೊ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ರವೆ, ಮೈದಾ ಹಿಟ್ಟು, ಅಕ್ಕಿ ಹಿಟ್ಟೆಲ್ಲ, ಜೀರಿಗೆ, ಎಳ್ಳು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ನೋಡಿ, ಎಲ್ಲ ನುಣ್ಣಗೆ ರುಬ್ಕೊಂಡು ಬಂದಿದ್ದೀವಿ. ಇಲ್ಲಿ ತುಂಬ ನೈಸಾಗಿ ರುಬ್ಬಬೇಕು, ಇದನ್ನು ಕ್ಲೀನಾಗಿ ಕಲಸಿಟ್ಕೋಬೇಕು. ಚಕ್ಲಿ ನಿಪ್ಪಟ್ಕಾದರೆ ನಾನು ಫಸ್ಟೇ ಕಲಸಲ್ಲ, ಎಲ್ಲ ಸ್ವಲ್ಪ ಕಲಿಸ್ಕೊಂಡು ಮಾಡ್ತೀನಿ. ಬಟ್ ಈ ಕೋಡ್ಬಳೆಗೆ ಫಸ್ಟೇ ಕಲಸಿ ಇಟ್ಕೊಂಡ್ಬಿಡ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ ಬೇರೆ ಥರ ಸ್ವಲ್ಪ ತೋರಿಸಿದ್ದೀನಿ, ಇದು ಬೇರೆ ಸ್ವಲ್ಪ ಲೈಟಾಗಿ ಚೇಂಜಸ್ ಇದೆ. ಸೊ ಮಿಕ್ಸಿಲಿರೋ ಜಾರೆಲ್ಲ ತೊಳ್ಕೊಂಡು ಅದೇ ನೀರಲ್ಲಿ ಗಟ್ಟಿ ಕಲಿಸ್ಕೊಂಡ್ಬೇಕು. ನಾನು ಇಲ್ಲಿಗೆ ತುಪ್ಪ, ಎಣ್ಣೆ ಏನೂ ಹಾಕಿಲ್ಲ ಇವಾಗ ಕಲಿಸ್ಬೇಕಾದ್ರೆ. ಸೊ ನಾದಬೇಕಾದ್ರೆ ನಾವು ತುಪ್ಪ ಹಾಕ್ಕೊಂಡು ನಾದಬೇಕಿದು. ನೋಡಿ ಆಗಿದೆ ಕನ್ಸಿಸ್ಟೆನ್ಸಿ, ಗಟ್ಟಿಗೆ ಕಲಿಸ್ಬೇಕು ಸ್ವಲ್ಪ, ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದು ತುಪ್ಪ, ಇದು ಒಂದು ಅರ್ಧ ಎತ್ತಿಟ್ಬಿಟ್ಟು ಇನ್ನೊಂದು ಅರ್ಧನ ನಾದ್ಕೊಳ್ಳೋಕ್ಕೆ ತೊಗೊಂಡಿದ್ದೀನಿ ನಾನು. ಸೊ ತುಂಬ ನಾದೋದು ಈ ಕೋಡ್ಬಳೆ ತುಂಬ ಇಂಪಾರ್ಟೆಂಟು. ಯಾಕಂದರೆ ನಾದಲಿಲ್ಲ ಅಂದರೆ ನಿಮಗೆ ಕೋಡ್ಬಳೆ ಮೇಲೆಲ್ಲ ಗುಳ್ಳೆ ಬಂದುಬಿಡ್ತದು. ಸೊ ಎಷ್ಟು ನಾದ್ತೀವೋ ಅಷ್ಟು ಚೆನ್ನಾಗಿ ನೈಸಾಗಿ ಬರುತ್ತೆ ಕೋಡ್ಬಳೆ. ಸೊ ಇದೊಂದು ಕೋಡ್ಬಳೆ ಮಾಡಬೇಕಾದ್ರೆ ಒಂದು ಟಿಪ್ ಅಂತ ಅಂದ್ಕೊಳ್ಳಿ. ಇದು ಚೆನ್ನಾಗಿ ಈ ಕೌಂಟರ್ ಟಾಪ್ ಮೇಲೆ ನಾದ್ತಾಯಿದ್ದೀನಿ, ಗ್ರಿಪ್ ಸಿಗುತ್ತಲ್ಲ ಚೆನ್ನಾಗಿ ನಾದಕ್ಕೋಸ್ಕರ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾದ್ಕೋಬೇಕು. ಎಣ್ಣೆ ಆದರೂ ಹಾಕ್ಕೋಬೋದು, ತುಪ್ಪ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಕೋಡ್ಬಳೆದು. ಸೋಡಾ ಎಲ್ಲ ನಾವೇನೂ ಹಾಕ್ತಾಯಿಲ್ಲ. ಸೊ ಈ ತುಪ್ಪದಲ್ಲೇ ತುಂಬ ಚೆನ್ನಾಗಿ ನಾದ್ಕೊಂಡು
ಮಾಡಬೇಕಾಗತ್ತೆ ಕೋಡ್ಬಳೆ. ಸೊ ಇದು ನನ್ನ ಫ್ರೆಂಡಿಗೆ ಅಮೇರಿಕಾ ಕಳ್ಸೋಕ್ಕೆ ಮಾಡ್ತಾಯಿದ್ದೆ, ಸೊ ಅದರಿಂದ ನಿಮಗೂ ತೋರಿಸೋಣ ಅಂತ ಮಾಡ್ತಾಯಿದ್ದೀನಿ. ಹಿಟ್ಟು ಕಲಸಾದ್ಮೇಲೆ ಇದೇನು ನೆನೆಯೋ ಅವಶ್ಯಕತೆ ಇಲ್ಲ. ನೀವು ಇಮಿಡಿಯೇಟಾಗಿ ಈ ಥರ ನಾದ್ಕೊಂಡು ಕೋಡ್ಬಳೆ ಮಾಡೋದನ್ನು ಶುರು ಮಾಡ್ಕೋಬೋದು. ಇಮಿಡಿಯೇಟಾಗೆ ಮಾಡ್ಬೋದು ಇದನ್ನು. ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಈ ರೀತಿ ಮಾಡ್ಕೊಳ್ಳೋದು. ಕಾಯಕ್ಕೆ ಇಟ್ಟಿದ್ದೀನಿ ಎಣ್ಣೆ, ಕಾಯ್ತಾ ಇದೆ ಎಣ್ಣೆ. ಹಬ್ಬ ಹರಿದಿನಗಳಲ್ಲಿ ಮತ್ತು ಯಾವುದಾದ್ರೂ ಫಂಕ್ಷನಲ್ಲಿ ಮೊದಲೇ ಒಂದು 2-3 ದಿವಸ ಮಾಡಿಟ್ಕೊಂಬಿಟ್ರೆ ಸೊ ಮನೆಗೆ ಬಂದ ಗೆಸ್ಟ್ಗಳಿಗೆಲ್ಲ ಕೊಡೋದಕ್ಕೆ, ಕಾಫಿಗೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಈ ರೀತಿ ಮಾಡಿಟ್ಕೊಂಡ್ರೆ. ನೋಡಿ ಈ ರೀತಿ ರಿಂಗ್ಸ್ ಮಾಡೋಕ್ಕೋಸ್ಕರ ನಾನು ಫಸ್ಟು ಈ ಥರ ಮಾಡಿಕೊಂಡು ಸೊ ಪ್ರತಿಯೊಂದು ಸ್ಟೆಪ್ಸು ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಈ ಥರ ಮಾಡಿಕೊಂಡ್ರೆ ಸುಲಭ ಆಗುತ್ತೆ. ಸೊ ಎಷ್ಟೋ ವೆರೈಟಿದಲ್ಲಿ ಕೋಡ್ಬಳೆಗಳು ಮಾಡ್ತಾರೆ. ಸೊ ರವೆ ಕೋಡ್ಬಳೆ ಮಾಡ್ತಾರೆ, ಹಬೇಲಿ ಹಿಟ್ಟನ್ನು ಮಾಡ್ಕೊಂಡು ಮಾಡ್ತಾರೆ. ಸೊ ತುಂಬ ವಿಧಾನದಲ್ಲಿ ಕೋಡ್ಬಳೆಗಳು ಮಾಡ್ತಾರೆ. ಸೊ ನಾನು ಈ ರೀತಿ ಮಾಡ್ತೀನಿ ನೋಡಿ. ನಾನು ಸಹ ಅಷ್ಟೇ ಒಂದೊಂದು ಸರಿಗೆ ಒಂದೊಂದು ರೀತಿ ಮಾಡ್ತೀನಿ. ಸೊ ಈ ಹಾಕೊಳ್ಳೋ ಸಾಮಾನುಗಳಲ್ಲೂ ವ್ಯತ್ಯಾಸ ಇರುತ್ತೆ ಮಾಡಬೇಕಾದ್ರೆ. ಇದಂತೂ ತುಂಬ ದಿನವರೆಗೂ ಗರಿಗರಿಯಾಗೇ ಇರುತ್ತೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಎಲ್ಲ ರಿಂಗ್ಸ್ ಮಾಡಿಕೊಂಡು ಎಣ್ಣೆಯಲ್ಲಿ ಕರ್ಕೋಬೇಕು. ಸೊ ನೀವು ಫಸ್ಟು ಬಿಗಿನರ್ಸ್ ಆದರೆ ಒಂದು ಸಣ್ಣ ಲೋಟದ ಅಳತೆಗೆ ಈ ನೋಡಿಕೊಂಡು ಈ ಸಾಮಾನೆಲ್ಲ ಹಾಕ್ಕೊಂಡು ಮಾಡ್ಕೊಳ್ಳಿ. ಸೊ ಒಂದು ಅಂದಾಜು ಗೊತ್ತಾಗುತ್ತೆ ನಿಮಗೂ. ಆಮೇಲೆ ಬೇಕಾದರೆ ಜಾಸ್ತಿ ಮಾಡ್ಕೋಬೋದು. ಫಸ್ಟೇ ಜಾಸ್ತಿ ಮಾಡೋಕ್ಕೋದ್ರೆ ಅದು ಆಳ ಹೋದರೆ ಬೇಜಾರಾಗಿಬಿಡುತ್ತೆ. ಸೋಡಾ ಮಾತ್ರ ಈ ಕೋಡ್ಬಳೆಗೆ ಹಾಕ್ಲೇಬಾರ್ದು, ಕಡಲೆಪುರಿ ಥರ ಆಗಿಬಿಡುತ್ತೆ ಕೋಡ್ಬಳೆ. ಸೊ ಇಲ್ಲಿ ನಾವು ತುಪ್ಪ ಹಾಕ್ಕೊಂಡು ನಾದ್ತೀವಲ್ಲ, ಅದೇ ಸಾಕು. ಅದೇ ತುಂಬ ಕ್ರಿಸ್ಪಿನೆಸ್ ಬರುತ್ತೆ. ತುಂಬ ಜಾಸ್ತಿನೂ ತುಪ್ಪ ಹಾಕ್ಕೊಳ್ಳೋಕೆ ಹೋಗ್ಬಾರ್ದು. ಈ ಥರ ಪ್ರತಿಯೊಂದು ಮಾಡಿಕೊಂಡು ಎಲ್ಲ ಜೋಡಿಸ್ಕೊಂಡು ಒಂದೇ ಸರಿ ಎಣ್ಣೆಗೆ ನೀವು ಎಷ್ಟು ಎಣ್ಣೆ ತೊಗೊಂಡಿರ್ತೀರ ಅದ್ರ ಮೇಲೆ ನೋಡಿಕೊಂಡು ನಾವು ಕೋಡ್ಬಳೆನ ಎಣ್ಣೆಗೆ ಹಾಕೋಬೇಕಾಗತ್ತೆ. ಸೊ ಒಂದು ಇಬ್ಬರಿದ್ರೆ ಬೇಗ ಮಾಡ್ಕೋಬೋದು. ಇದು ಸ್ವಲ್ಪ ನಾನು ಜಾಸ್ತಿ ಮಾಡ್ತಾಯಿದ್ದೆ ಕೋಡ್ಬಳೆ. ಎಣ್ಣೆ ಕಾಗಿದೆ ಅಂತ ಚೆಕ್ ಮಾಡ್ತಾಯಿದ್ದೀನಿ. ನಾನು ಹೇಳ್ದಂಗೆ AMC ಬಾಣಲಿಲೇ ನಾನು ಮಾಡ್ತಾಯಿರೋದು. ಇದರಲ್ಲಿ ಮಾಡೋದ್ರಿಂದ ಒಂದು ಅಡ್ವಾಂಟೇಜ್ ಏನಂದರೆ ಯೂನಿಫಾರ್ಮಾಗಿ ಹದವಾಗಿ ಕೋಡ್ಬಳೆನ ಮಾಡ್ಬೋದು. ಒಂಥರ ಸೀದೋಗಲ್ಲ, ಆಮೇಲೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೀರಿನ ಅಂಶ ಎಲ್ಲ ಎಣ್ಣೆ ಒಳಗಡೆ ಕರಿಯೋಕ್ಕೆ ಹೋಗ್ತೀವಲ್ಲ, ಬೇಗ ಆವಿಯಾಗಿ ಹೊಟ್ಟೋಗ್ಬಿಡುತ್ತೆ, ಎವಾಪ್ರೇಟ್ ಆಗಿಬಿಡುತ್ತೆ ಕೋಡ್ಬಳೆಲಿರೋ ನೀರೆಲ್ಲ. ಸೊ ನಿಮಗೆ ಬೇಗ ಆಗುತ್ತೆ ಮತ್ತು ಹೀಟ್ನ ಮೇಂಟೈನ್ ಮಾಡುತ್ತೆ ಬಾಣಲಿ ಅದು. ಸೊ ಅದೊಂದು ತುಂಬ ಅಡ್ವಾಂಟೇಜು. ಆದವ್ರು ಮಾತ್ರ ತೊಗೊಂಡ್ರೆ ಒಳ್ಳೆಯದು, ಕೈಲಾದವರು. ಇದೊಂದು ಕಿಚನ್ ಫ್ರೆಂಡ್ಲಿ ಅಂತ ಹೇಳ್ಬೋದು. ನಾನು ಮಾಡಬೇಕಾದ್ರೆಲ್ಲ ಹೇಳ್ತಾನೆ ಇರ್ತೀನಿ ನಾನು ವೀಡಿಯೋದಲ್ಲಿ, ಯಾಕಂದರೆ ಅದಷ್ಟು ಅಡ್ವಾಂಟೇಜು, ಅದರಿಂದ ಹೇಳ್ತೀನಿ ಅಷ್ಟೇ. ಅಫೋರ್ಡ್ ಮಾಡೋಕ್ಕಾದರೂ ಖಂಡಿತ ತೊಗೋಬೇಕು. 1-2 ನಿಮಿಷ ಬಿಟ್ಟ ಮೇಲೆ ಸ್ವಲ್ಪ ಹಿಂಗೆ ಕೈ ಹಾಕ್ಕೋಬೇಕು ಜಾಲರಿಲಿ. ಪದೇ ಪದೇ ಆಡಬಾರ್ದು, ಸ್ವಲ್ಪ ಬೇಯದಕ್ಕೆ ಬಿಡಬೇಕು ಅದನ್ನು. ನೋಡಿ ಎಷ್ಟು ಚೆನ್ನಾಗಿ ಒಂದು ಗುಳ್ಳೆ ಕೂಡ ಬಂದಿಲ್ಲ ಅದ್ರ ಮೇಲೆ, ಕೋಡ್ಬಳೆ ಮೇಲೆ. ಇಲ್ಲಂದರೆ ನಿಮಗೆ ಬಬಲ್ಸ್ ಥರ ಬಂದ್ಬಿಡುತ್ತೆ. ನಾನು ಸರಿಯಾಗಿ ನಾದ್ಬಿಟ್ಟು ಮಾಡಿಲ್ಲ ಅಂದರೆ. ಒಂಬಣ್ಣ ಬರೋವರೆಗೆ ನೋಡಿಕೊಂಡು ಲಾಸ್ಟಲ್ಲಿ ಅದು ಹೆಂಗೆ ಗೊತ್ತಾಗುತ್ತೆ ಯಾವಾಗ ತೆಗಿಬೇಕು ಅಂದರೆ, ಅದು ಸ್ಟಾಪ್ ಆಗಿಬಿಡುತ್ತೆ ಗುಳ್ಳೆಗಳು ಬರೋದು. ಆವಾಗ ನಿಮಗೆ ಗೊತ್ತಾಗುತ್ತೆ, ಎಣ್ಣೆಯಲ್ಲಿ ಗುಳ್ಳೆ ಬರುತ್ತಲ್ವ, ಅದು ಸ್ಟಾಪ್ ಆಗಿ ಸೆಟ್ಲಾಗಿಬಿಡುತ್ತೆ ಈ ಕೋಡ್ಬಳೆ. ಆವಾಗ ಅದು ರೆಡಿಯಾಗಿದೆ, ಬೆಂದಾಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಶಬ್ದ ನೋಡಿ ಹೆಂಗೆ ಆಗುತ್ತೆ ಅದು. ಸೊ ಏನೇ ಈ ಕರೆದು ತಿಂಡಿ ಮಾಡಬೇಕಾದ್ರೆ ಸ್ವಲ್ಪ ಪೇಷನ್ಸ್ ಇರಬೇಕು. ಆವಾಗಲೇ ನಮಗೆ ಸರಿಯಾಗಿ ಮಾಡೋಕ್ಕಾಗುತ್ತೆ. ಅರ್ಜೆಂಟ್ ಮಾಡ್ಕೊಂಬಿಟ್ರೆ ನಿಮ್ಗೇನಾಗೋದಂದರೆ ಒಳಗಡೆ ಯಾವುದು ಬೆಂದೇ ಇರಲ್ಲ, ಮೇಲ್ಗಡೆ ಮಾತ್ರ ಬೆಂದಂಗೆ ಅನಿಸುತ್ತೆ. ಸೊ ಅದರಿಂದ ನಾವು ಪೇಷನ್ಸಿಂದ ನಿಧಾನಕ್ಕೆ ಕೋಡ್ಬಳೆನ ಕರಿಬೇಕು.
ನಾನು ಹೇಳ್ದಂಗೆ ಈ ಬಾಣಲಿಲಿ ಹೀಟ್ ಮಾತ್ರ ಮೇಂಟೈನ್ ಆಗ್ತಾ ಇರುತ್ತೆ. ಸೊ ಅದರಿಂದ ನೀವು ಒಂದು ಸತಿ ಕಾಯ್ದುಬಿಟ್ರೆ ಸಾಕು. ಸೊ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ನಾವು ಇದನ್ನು ಕರಿಬೇಕು. ಫಸ್ಟು ನೀವು ಕೋಡ್ಬಳೆ ಹಾಕಬೇಕಾದ್ರೆ ಸ್ವಲ್ಪ ಎಣ್ಣೆ ಕಾದಿರಬೇಕು. ಆಮೇಲೆ ಸ್ವಲ್ಪ ನೋಡಿಕೊಂಡು ನೀವು ಫ್ಲೇಮ್ನ ಹೆಚ್ಚು ಕಡಿಮೆ ಮಾಡ್ಕೊಂಡು ಮಾಡಬೇಕಾಗತ್ತೆ. ಸೊ ಇದು ಒಂದು ಟಿಪ್ ಅಂತ ಅಂದ್ಕೋಬೇಕು ನಾವು ಎಣ್ಣೆಯಲ್ಲಿ ಕರಿಬೇಕಾದ್ರೆ. ಸೊ ಇದೊಂಥರ ಕಲೆ ಅಂತ ಹೇಳ್ಬೋದು, ಎಣ್ಣೆಯಲ್ಲಿ ಕರಿಯೋದು ಅಷ್ಟೇ. ಒಂದು ಸತಿ ಅಭ್ಯಾಸ ಆಗಿಬಿಟ್ರೆ ಆಮೇಲೆ ಈಸಿ ಆಗುತ್ತೆ ಮಾಡೋದು. ಸೊ ಈಗ ನಾನು ಒಂದು 2-3 ಬ್ಯಾಚಲ್ಲಿ ತೋರಿಸ್ತಾ ಇದ್ದೀನಿ. ಇದೆಲ್ಲ ಬಿಗಿನರ್ಸ್ಗೋಸ್ಕರನೇ ನಾನು ತೋರಿಸ್ತಾ ಇರೋದು. ಸೊ ಗೊತ್ತಿರೋರ್ಗೇನು ಆರಾಮ್ಸೆ ಮಾಡ್ಕೊಂಬಿಡ್ತೀವಲ್ವಾ. ದೊಡ್ಡದಾಗಿರೋದ್ರಿಂದ ಬಾಣಲಿ ತುಂಬ ಕೋಡ್ಬಳೆ ಹಿಡಿತಾ ಇದೆ ನೋಡಿ. ಒಂದು ಸತಿ ಒಂದು 20-25 ಕೋಡ್ಬಳೆ ಹಿಡಿತಾ ಇದೆ ಇದು. ಏನಪ್ಪ ಇವು ಕಂಟಿನ್ಯೂಸ್ ಆಗಿ ಆಗ್ತಾಯಿದ್ದಾರೆ ಅನ್ಕೋತೀರಾ? ಇಲ್ಲ, ಅದು ಜಾಗ ಇದೆ, ಅದಕ್ಕೋಸ್ಕರ ಆಗ್ತಾಯಿದ್ದೀನಿ ಅಷ್ಟೇ. ನೋಡಿ, ಬೇಯಬೇಕಾದ್ರೆ ಈ ಥರ ನೊರೆ ಬರ್ತಾ ಇರುತ್ತೆ. ಆಮೇಲೆ ಇದೆಲ್ಲ ಸ್ಟಾಪ್ ಆಗಿಬಿಡುತ್ತೆ ಕೋಡ್ಬಳೆ ಬಂದಮೇಲೆ. ಅದೇ ನಮ್ಗೆ ಇಂಡಿಕೇಶನ್ ಕೋಡ್ಬಳೆ ಬೆಂದಾಗಿದೆ ಅಂತ ಅರ್ಥ. ತಕ್ಷಣ ನಾವು ಕೈ ಇಡೋಕ್ಕೆ ಹೋಗ್ಬಾರ್ದು, ಎಲ್ಲ ಕಟ್ಟಾಗಿಬಿಡುತ್ತೆ. ಇದು ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ನಾವು ಕೈ ಇಡಬೇಕು. ನೋಡಿ ಎಷ್ಟೊಂದು ಕೋಡ್ಬಳೆ ಹಿಡಿದಿದೆ ಬಾಣಲಿ. ಸೊ ಮೀಡಿಯಮಲ್ಲೇ ಇದೆ ಇದು. ನೋಡಿ ಕಡಿಮೆ ಆಗ್ತಾ ಇದೆ, ನೊರೆ ಬರ್ತಾ ಇರೋದು ಕಡಿಮೆ ಆಗ್ತಾಯಿದೆ. ಸೊ ಬೇಯ್ತಾ ಇದೆ ಕೋಡ್ಬಳೆ. ಆಲ್ಮೋಸ್ಟ್ ಬೆಂದಿದೆ ನೋಡಿ. ಸೊ ಈರುಳ್ಳಿ ಹಾಕೋದ್ರಿಂದ ಈ ಕಲರ್ ಬರುತ್ತೆ ಕೋಡ್ಬಳೆ, ಅದರಿಂದ ಈ ಕಲರ್ಗೋಸ್ಕರ ಈರುಳ್ಳಿ ಹಾಕೋದು. ಈರುಳ್ಳಿ ಎಲ್ಲ ತಿಂದಿರೋರು ಸ್ಕಿಪ್ ಮಾಡ್ಕೊಬೋದು ಈರುಳ್ಳಿನ. ನೋಡಿ ಎಷ್ಟು ಕಲರಾಗಿ ಬಂದಿದೆ ನೋಡಿ. ಈ ರೀತಿ ಎಲ್ಲ ತೊಗೊಂಡು ಒಂದು ಟಿಶ್ಯೂ ಪೇಪರ್ಗೆ ಹಾಕ್ಕೋಬೇಕು. ತಣ್ಣಗಾದ್ಮೇಲೆ 8 ಬಾಕ್ಸಲ್ಲಿ ಹಾಕಬೇಕು. ಫಸ್ಟೇ ಹಾಕೋಕ್ಕೆ ಹೋಗ್ಬಾರ್ದು ಬಿಸಿನ. ಸಾಗಿದೆ ನೋಡಿ. ಈ ರೀತಿ ಎಲ್ಲ ಕೋಡ್ಬಳೆನೂ ಅಲ್ಲಿ ಬೇಯ್ತಾ ಇರಬೇಕಾದ್ರೆ ನಾವಿಲ್ಲಿ ರಿಂಗ್ಸ್ ಮಾಡ್ಕೊಂಬಿಡ್ಬೋದು. ಒಬ್ಬರೇ ಇದ್ರೂ ಏನಿಲ್ಲ, ಸುಲಭ ಕೋಡ್ಬಳೆ ಮಾಡೋದು. ಅಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿರ್ತೀವಲ್ಲ, ಆವಾಗ ರಿಂಗ್ಸ್ ಮಾಡ್ಕೊಳ್ಳೋದು. ಒಬ್ಬೇ ಬೇಯೋಷ್ಟೊತ್ತಿಗೆ ಇನ್ನೊಂದು ರೆಡಿ ಮಾಡ್ಕೊಂಬಿಡ್ಬೋದು. ಸೊ ಇನ್ನೂ ಒಂದು ಒಬ್ಬೆ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ. ಎಣ್ಣೆ ಕುಡಿಯಲ್ಲ, ಯಾಕಂದರೆ ನಾವು ತುಪ್ಪ ಹಾಕ್ಬಿಟ್ಟು ನಾದ್ಬಿಟ್ಟಿರ್ತೀವಲ್ಲ, ಆಮೇಲೆ ಈ ಕೋಡ್ಬಳೆ ಎಣ್ಣೆನೇ ಕುಡಿಯಲ್ಲ. ನೋಡಿ ಎಷ್ಟು ಈವನ್ನಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಿ ಕಲರ್ ಮಾತ್ರ. ಸೊ ನಾನು ಎಷ್ಟು ಎಣ್ಣೆ ಹಾಕಿದ್ದೀನೋ ಅಷ್ಟೇ ಇದೆ, ಎಣ್ಣೆ ಕುಡಿಯಲ್ಲ ಇದು ಕೋಡ್ಬಳೆ. ಫಸ್ಟ್ ತುಪ್ಪ ಅಲ್ಲಿ ಚೆನ್ನಾಗಿ ನಾದ್ಕೊಂಬಿಟ್ಟು ಮಾಡಿಬಿಟ್ರೆ ಎಣ್ಣೆನೇ ಕುಡಿಯಲ್ಲ ಆಮೇಲೆ. ಈ ಥರವಾಗಿ ಎಲ್ಲ ಕೋಡ್ಬಳೆಗಳನ್ನು ಕರೆದಿಟ್ಬಿಟ್ಟು ತಣ್ಣಗಾದ್ಮೇಲೆ ಒಂದು 8 ಕಂಟೈನರಲ್ಲಿ ತುಂಬಿಟ್ಕೋಬೇಕು. ಸೊ ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತಷ್ಟು ರೆಸಿಪೀಸ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು. ನೋಡಿ ಎಲ್ಲ ಒಂದೇ ಸಮ ಕಾಣ್ತಾಯಿದೆ ನೋಡಿ, ಎಲ್ಲ ಕಲರು ಕೋಡ್ಬಳೆದು. ಸೊ ಒಂಚೂರು ವ್ಯತ್ಯಾಸನೇ ಇಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.